ಹಲೋ, ಸಂಡೇ ಬಂತಂದರೆ ಮತ್ತೇನು ಕೆಲಸ ಇಲ್ಲ. ಇವತ್ತು ನಾವು ಹೋಗೋಣ ಬೆಂಗಳೂರಿಗೆ ಹತ್ರನೇ ಇರುವಂಥ ಒಂದು ಬ್ಯೂಟಿಫುಲ್ ಪ್ಲೇಸ್. ಆನ್ ದ ವೇ ತುಂಬ ಮಳೆ ಬರ್ತಾಯಿತ್ತು. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಬೆಂಗಳೂರಿಂದ 130 ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥ ತಲಕಾಡು. ಬನ್ನಿ, ಲೆಟ್ಸ್ ಚೆಕ್ ಇಟ್ ಔಟ್. ಆನ್ ದ ವೇ ತಲಕಾಡಿಗೆ ಹೋಗಬೇಕಾದ್ರೆ ಬ್ಯೂಟಿಫುಲ್ ಗದ್ದೆ, ರಸ್ತೆ ಎರಡೂ ಕಡೆ ಗದ್ದೆಗಳಿದೆ. ಇದು ಕಾವೇರಿ ಬೇಸಿನ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಇದನ್ನು ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಬ್ಯೂಟಿಫುಲ್ ಸೀನ್. ತಲ ಮತ್ತು ಕಾಡ ಅನ್ನೋ ಇಬ್ಬರು ಹೆಸರು ಸೇರಿ ಈ ಹೆಸರು ತಲಕಾಡು ಆಗಿರೋದು. ಸೊ ಅಲ್ಮೇನಮ್ಮನ ಶಾಪದಿಂದ ಈ ಪ್ಲೇಸ್ ಮರಳಾಗೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರೂ ಮರಳೆ ಕಾಣುತ್ತೆ. ಮತ್ತು ಇಲ್ಲಿ ಫ್ಲೈಓವರ್ ಬಿಲ್ಡ್ ಮಾಡ್ತಾಯಿದ್ದಾರೆ. ಇಲ್ಲಿಂದ ಕೊಳ್ಳೇಗಾಲಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಇಲ್ಲಿಂದ ತೆಪ್ಪದ ರೌಂಡಿಗೆ ಬಂದಿದ್ದೀವಿ. ಇಲ್ಲಿ ಮಳೆಗಾಲದಲ್ಲಿ ತುಂಬ ಜೋರಾಗಿ ನೀರು ಹರಿಯುತ್ತೆ. ಮಳೆಗಾಲ ಕಡಿಮೆ ಆಗ್ತಾ ಆಗ್ತಾ ನೀರು ಕಡಿಮೆ ಆಗಿಬಿಡುತ್ತೆ. ಒಂದು 5 ಫೀಟು ಅಂದರೆ ಬೇಸಿಗೆಗಾಲದಲ್ಲಿ ಆರಾಮಾಗಿ ಈ ಸೈಡಿಂದ ಆ ಕಡೆ ನಡ್ಕೊಂಡು ಹೋಗ್ಬೋದು. ಅಂದರೆ ಈ ಫ್ಲೈಓವರ್ ಕಟ್ತಾ ಇದ್ದಾರಲ್ಲ ಅದ್ರ ಸೈಡು ಆಪೋಸಿಟ್ ಸೈಡಿಗೆ ನಡ್ಕೊಂಡು ಹೋಗ್ಬೋದು. ಇವಾಗ ಇನ್ನೂ ಮಳೆಗಾಲ ಮುಗ್ದಿಲ್ಲ, ಅದರಿಂದಾಗಿ ತುಂಬ ನೀರಿದೆ. ಅವರು ಹೇಳ್ತಾ ಇದ್ದರು ಇನ್ನೂ ತುಂಬ ನೀರಿತ್ತು, ಇವಾಗ ಕಡಿಮೆ ಆಗಿದೆ. ಯಾಕೆಂದರೆ ಮಳೆ ಭಾಗಮಂಡಲ ಇಲ್ಲೆಲ್ಲ ಮಳೆ ಕಡಿಮೆ ಬರೋದ್ರಿಂದ ಅಷ್ಟೇನು ತುಂಬಿ ಹರಿತಾ ಇಲ್ಲ. ಇದು ಆರಾಮಾಗಿರ್ಬೋದು. ಮತ್ತು ಎಷ್ಟೊಂದು ಜನ ಈಜು ಕೂಡ ಆಳ್ತಾಯಿದ್ರು ಈ ಪ್ಲೇಸಲ್ಲಿ. ಚೆನ್ನಾಗಿದೆ. ಇದು ಸಾಯಂಕಾಲ ನಾವು ಹೋಗಿರೋದ್ರಿಂದ ಒಳ್ಳೆ ವ್ಯೂ ಇತ್ತು. ಬ್ಯೂಟಿಫುಲ್ ಸೂರ್ಯ ಮುಳುಗ್ತಾ ಇರೋದು ತುಂಬ ಚೆನ್ನಾಗಿತ್ತು. ಹಾಗೆ ಅವರು ಒಂದು ರೌಂಡ್ ತಿರುಗಿಸ್ಲಾ ಅಂತ ಕೇಳಿದ್ರು. ತಿರುಗಿಸ್ತಾ ಗುರುವೇ ತಲೆ ಗಿರ್ರ ಅಂತ ತಿರುಗ್ತಾ ಇದೆ. ಮೇ ಬಿ ನಮಗೆ ತಲೆ ತಿರುಗೋದ್ರಲ್ಲಿ ತುಂಬ ಖುಷಿ ಇದೆ ಅನಿಸುತ್ತೆ. ಪರ್ ಹೆಡ್ ಅರೌಂಡು 120-150 ರೂಪಾಯಿ ಕೊಟ್ಟರೆ ಇಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಅರೌಂಡ್ 15-20 ಮಿನಿಟ್ಸ್. ಇವನ್ 500 ರುಪೀಸ್ದಲ್ಲಿದೆ. ಇಲ್ಲಿಂದ ಆಪೋಸಿಟ್ ಡೈರೆಕ್ಷನ್ವರೆಗೂ ಕರ್ಕೊಂಡು ಬರ್ತಾರೆ. ಬಟ್ ನಾವು ಸಾಯಂಕಾಲ ಆಗಿರೋದ್ರಿಂದ ಬರೀ ಶಾರ್ಟ್ ರೈಡ್ ಮಾತ್ರ ತೊಗೊಂಡು, ಯಾಕೆಂದರೆ ಟೆಂಪಲ್ ವಿಸಿಟ್ ಮಾಡಬೇಕಾಗಿತ್ತು. ತಲಕಾಡಿಗೆ ಮೇಯ್ನಾಗಿ ಬರೋದು ಪಂಚಲಿಂಗ ದರ್ಶನ ಮಾಡಬೇಕಂತ. ಆ ಪಂಚಲಿಂಗಗಳು ಯಾವುದಂದರೆ ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ, ವೈದ್ಯನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ ಅಂತ. ನಾವು ನೋಡ್ತಾ ಇರೋದು ಇದು ಮೊದಲನೇ ಟೆಂಪಲ್ಲು, ವೈದ್ಯನಾಥೇಶ್ವರ ದೇವಸ್ಥಾನ. ಹೀಗೆ ಮೇಲೆ ನಡ್ಕೊಂಡು ಹೋದರೆ ನಮಗೆ ಬೇರೆ 4 ದೇವಸ್ಥಾನಗಳು ಸಿಗುತ್ತೆ. ಅಲ್ಲಿ ತುಂಬ ಮರಳಿಂದ ಮುಚ್ಚಿದೆ. ಇಲ್ಲಿ ನಾವು ಕಾರಿಂದ ಇಳಿದ ತಕ್ಷಣವೇ ನಮಗೆ ಸಿಗೋದು ವೈದ್ಯನಾಥೇಶ್ವರ ದೇವಸ್ಥಾನ. ಬನ್ನಿ, ಇಲ್ಲಿ ಆರ್ಕಿಟೆಕ್ಟರ್ ತುಂಬ ಚೆನ್ನಾಗಿದೆ. ಅದನ್ನು ಆ ಗೈಡಿಂದನೇ ಕೇಳಿ ತಿಳ್ಕೊಳ್ಳೋಣ ಹೇಗಿದೆ ಈ ಆರ್ಕಿಟೆಕ್ಟರ್ ಅಂತ. ಐ ವಿಲ್ ಎಕ್ಸ್ಪ್ಲೇನ್ ಇಂಗ್ಲಿಷ್ ನೋಡಿ. ಈ ಒಂದು ಪ್ಲೇಸಸ್ ಒಂದು ತಲಕಾಡು ಅಂತ. ಇವಾಗ ಇದು ನರಸೀಪುರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್ ತಲಕಾಡು ಹೋಗಿ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಆದರೆ 1400 ವರ್ಷಗಳಿಂದ 6ನೇ ಶತಮಾನದಲ್ಲಿ ಗಂಗರ ರಾಜಧಾನಿ ನಮ್ಮ ತಲಕಾಡು. ಹಾಸನದಲ್ಲಿ ಆಳ್ಕೆ ಮಾಡೋ ರಾಜರು 5 ರಾಜನ ಆಳ್ಕೆ. ಫಸ್ಟ್ಗೆ ಗಂಗರು 6ನೇ ಶತಮಾನ, 8ನೇ ಶತಮಾನ ಚೋಳರು, 12ನೇ ಶತಮಾನ ಹೊಯ್ಸಳರು, 16ನೇ ಶತಮಾನ ವಿಜಯನಗರರು, ಕೊನೆಗೆ ಮೈಸೂರು ಒಳ್ಳೆ ಅಂದರೆ ಒಬ್ಬರಂತರ ಒಬ್ಬರು ಒಂದು ಇಲ್ಲಿ ತಲಕಾಡು ತುಂಬ ಫೇಮಸ್ ಅಂದರೆ ಪಂಚಲಿಂಗ ದರ್ಶನ ಅಂತ. ಪಂಚಲಿಂಗ ದೇಹ ಬಾಡಿಗೆ 2 ಥರ ಜಾಯಿನ್ ಮಾಡಿದ್ರೆ 2 ಶಿವಲಿಂಗ ಇದೆ. ಇಲ್ಲಿ 4 ಕಾಲು ಅಂದರೆ ಈ ಆಂಗಲ್ ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ನೋಡ್ತಾ ಇರೋದು. ಇದನ್ನು ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ಮತ್ತೆ ನಾಲ್ಕನೇ ವಾಸ ಅಂದರೆ 1 ಕವರ್ ಟು ಜಾಯಿನ್. ಇಲ್ಲಿ ಮುಂದೆ ಫ್ರಂಟ್ ಆಫ್ ಲಕ್ಷ್ಮೀ ದೇವರ ವಿಗ್ರಹ, ಹಿಂದಿನ ಭಾಗ ಪಿಕಾಕ್ ನವಿಲು. ಇಲ್ಲಿ ಉಗ್ರ ಸಿಂಹ ತಲೆ. ನೀವು ಹಂಪಿ ನೋಡ್ರೆ ಹೊಸಪೇಟೆ, ಅಲ್ಲಿ ಬಡವಲಿಂಗ ಶಿವಲಿಂಗ ಪಕ್ಕದ ದೊಡ್ಡ ಲಕ್ಷ್ಮೀ ಇಲ್ಲಿ ತಲೆ ಮಧ್ಯ ದೇವರ ಕಪ ಫ್ಲಾಗ್. ಇಲ್ಲೂ ಕೂಡ ಮುಂದೆ ಸರಸ್ವತಿ ವಿಣಯ ಅನಿಸ್ತಾ. ಹಿಂದಿನ ಭಾಗ ನವಿಲು ಹೋಗ್ಕೊಂಡ್ರೆ ಅಲ್ಲ ಹಂಸಗಳ ಗಿಳಿಗಳು. ಸ್ವಲ್ಪ ಟಾಪಲ್ಲಿ ಮಂಕಿ ಫಿಗರ್ ಇದೆ. ವರ್ಲ್ಡ್ ನಂಬರ್ 1 ಆರ್ಕಿಟೆಕ್ಚರ್ ಟೆಂಪಲ್ ಬೇಲೂರು, ಹಳೆಬೀಡು, ಸೋಮನಾಥಪುರ. ಆಲ್ ಆರ್ 3 ಬಾಡೀಸ್ 1 ಪಿಕಾಕ್. ಓಕೆ. ಇಲ್ಲಿ 2 ಬರ್ಡ್ಸ್ ಪಕ್ಷಿಗಳು ರೊಟೇಟ್ ನೆಕ್ ಜಾನ್ ಒಂದೇ ನೆಕ್ಸ್ಟ್ ಹಂಗದ ಗಂಡು ಬೇರಂಡ. ಇಲ್ಲಿ ಮುಂದೆ ಫ್ರಂಟ್ ದೇವರ ವಿಗ್ರಹ, ಹಿಂದಿನ ಭಾಗ ಅಂಬೇಕಲಕ್ಷ್ಣ ಬಾಲಕೃಷ್ಣ. ಇದು ಸೌತ್ ವೆಸ್ಟ್ ಡೈರೆಕ್ಷನ್ ದಕ್ಷಿಣ ಮೂರ್ತಿ ಅಂತ. ಅಂದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರತಿಯೊಬ್ಬರು ಕೂಡ ಕಾಂಕಣ ಬಲ ಗುರುಬಲ ವೆರಿ ಇಂಪಾರ್ಟೆಂಟ್. ಲೋ ಕಡಿಮೆ ಇರ್ತಕ್ಕಂಥ ಇಲ್ಲಿ ಪೂಜೆ ಮಾಡ್ತಾರೆ ದಕ್ಷಿಣ ಮೂರ್ತಿ. ಅಂದ್ರೆ ಮನೆ ಕಟ್ಟೋ ಪೂರ್ತಿಕೆ ಸನ್ ಇದು ಈಸ್ಟು, ವೆಸ್ಟು, ಸೌತ್, ನಾರ್ತ್. ಇದು ನಾರ್ತ್ ವೆಸ್ಟ್ ದಕ್ಷಿಣ ಮೂರ್ತಿ. ಓಕೆ.
ನೋಡಿ ಮೇಲ್ಗಡೆ ಟೆಂಪಲ್ ಟಾಪ್ ಅಷ್ಟೇ ಪೇಂಟ್ ಮಾಡಿದ್ದಾರೆ ನಿಮಗೆ. ಇದೆಲ್ಲ ಓಲ್ಡ್ ಹಳೇದೆ, ಅಂಡರ್ ಟಾಪ್ ಓಲ್ಡ್, ಬಟ್ ನೀವು ಪೇಂಟ್ ಬನ್ನಿ ಸರ್. ಓಕೆ, ಇದು ಪೂರ್ತಿ ಎಲ್ಲ ಹಳೇದು ಸರ್. ಎಸ್ ಸರ್, ಹಳೇದೆ. ಇಲ್ಲಿ ಹೊರಗಡೆ ಶಕ್ತಿ ಗಣಪತಿ ಅಂತ ಇಯರ್ಲಿ ಒನ್ ಟೈಮ್ ಗೌರಿ ಗಣೇಶ ಹಬ್ಬ ಬರ್ತಲ್ಲ, ಆ ಟೈಮಲ್ಲಿ ಚೌತಿ ಟೈಮ್ ಬೆಣ್ಣೆಯಿಂದ ಅಲಂಕರಿಸೋ ಪೂಜೆ ಮಾಡಿ. ಈಗ ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಪೂಜೆ ಆಗಿದೆ, ಮತ್ತೆ ಸಾಯಂಕಾಲ 7 ನೋಡಿ. ಈ ಒಂದು ಕಂಬದ ಮೇಲೆ 2 ಸ್ನೇಕ್ಸ್ ಹಾವುಗಳು ರೊಟೇಟ್ ಸುತ್ತೊಂಚಿದ್ರೆ ಒಂದೇ ಹಂಗಲ್ಲ, ನೆಕ್ಸ್ಟ್ ಟೈಮ್ ಬಿಡುತ್ತೆ ರಂಗೋಲಿ ಟೈಪ್, ರಂಗೋಲಿ ಹಾಕಾರ. ಬ್ಲಾಕ್ ಕವರ್ ಅನ್ಸ ಡ್ಯಾನ್ಸ್ ಕೃಷ್ಣ ಕಾಳಿಂಗ ಮರ್ದನ. ಓಕೆ, ಇದು ಚಾಮುಂಡೇಶ್ವರಿ 1400 ವರ್ಷಗಳಿಂದ 6ನೇ ಶತಮಾನದಲ್ಲಿ ಗಂಗಾ ರಾಜಧಾನಿ ನಮ್ಮ ತಲಕಾಡು ಇದೆ. ಆ ಸಂದರ್ಭ ಕೂಡ ಮೈಸೂರು ಮಹಾರಾಜರ ಮಾಂತ್ರಿಕ ದೇವತೆಗೆ ಚಾಮುಂಡೇಶ್ವರಿ ಪ್ರಸಾದ ಪೂಜೆ ಮಾಡಿದೆ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಸರ್. ಅದು ಇದು 2 ಸೇಮ್ ಟೈಟ್. ಪಂಚಿಂಗ್ ಫಸ್ಟ್ ಮೇನ್ ಶಿವ ಟೆಂಪಲ್ ಅದೇ ಒರಿಜಿನಲ್. ಇಲ್ಲ 5ನೇ ಎಕ್ಸಾಂಪಲ್ ಪ್ರಶ್ನೆ ಯಾಕೆಂದ್ರೆ ಅದೇ ತುಂಬ ಏಜ್ ಅಂತಾರೆ, ವಯಸ್ಸಾದಂತರು ಹೊರಗಡೆ ಮರಳು ಮೇಲೆ ನಡಲಿಕ್ಕೆ ಸಾಧ್ಯ ಆಗದವ್ರೆ ಇಲ್ಲೇ ದರ್ಶನ ಮೇಲೆ ಪಂಚ ಸಾಲ ರಿಯಲ್ ಶಿವ ಪಂಚ ಸೆಕೆಂಡ್ ಥರ್ಡ್ ಟೆಂಪಲ್ ಫಾಸ್ಟ್ ಮುಂಚೆ ಅಲ್ಲಿ ಬಿಷಪ್ ಫೈನಲ್ ಅವಾಗ ಆಮೇಲೆ ಅಂತ. ಓಕೆ ನೋಡಿ, ಇಲ್ಲಿ ಒಂದೇ ಹೆಸರು ದೇವ ಬಾಡಿಗೆ 3 ತರ ಇದೆ, 1 2 3 ತರ. ಇಲ್ಲಿ 4 ಕಾಲು, ಇಲ್ಲಿ 2 ಶಿವಲಿಂಗ. ಓಕೆ, ಅಂದ್ರೆ ಬೇರೆ ಬೇರೆ ಪ್ರಾಣಿಗಳ ದೇವನ ಜಯ ಮಾಡಿ. ಇಲ್ಲಿ ನೋಡಿ ಅಲ್ಲಿ ತೋರಿಸ್ತೆ ಒಂದೇ ಇದು ಇರ್ತಾರೆ, ಈ ಪೊಸಿಷನ್ ತೋರಿಸ್ತಾ ಇಲ್ಲ ನಾನು. ಒಟ್ಟೆ ಆನ್ಸರ್ 1 more than 3 ಇದೆ, 3 ತರ ಇದೆ. ಅಂದ್ರೆ 2 ತರ ಶಿವಲಿಂಗಕ್ಕೆ ಆಲೋಚನೆ ಸ್ಟ್ಯಾಂಡಿಂಗ್ ಪೊಸಿಷನ್. ಇದು ಮುಚ್ಕೊಂಡು ಶಿವಲಿಂಗಕ್ಕೆ ಆಲೋಚನೆ ನೋಡ್ತಾ ದೃಶ್ಯ. ಇದು ಮುಚ್ಕೊಂಡು ಶಿವಲಿಂಗಕ್ಕೆ ಆಲೋಚನೆ ಮತ್ತೆ ಸ್ವಲ್ಪ ಆವಾಸ ಅಂದ್ರೆ 1 covers 3 adjacent. 6ನೇ ಶತಮಾನ 3D ಎಫೆಕ್ಟ್ ಅಂತ ಎಕ್ಸಾಂಪಲ್. ಓಕೆ, ಮೌತ್ ಗಿವಿಂಗ್ ಮಿಲ್ಕ್ ಶಿವ ಸೆಲ್ಫ್ ಸರ್ವಿಸ್. ತನ್ನಲ್ಲಿ ಶೇಖರಣೆ ಹಾಲನ್ನು ತಾನು ಸೇವನೆ ಮಾಡಿ ತನ್ನ ಕೆಚ್ಚಲಿಗೆ ಬಾಯಿನ ಹಾಕಿ ಶಿವಲಿಂಗಕ್ಕೆ ಆಲಪಿಸಿದ ಅಂತಾರೆ. ಇದು ಭೀಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಹಿಂದೆ ಮಹಾಭಾರತ ರಾಮಾಯಣದ ಭೀಮ ಇರ್ತಲ್ಲ, ಈ ಥರ ಕೈಯಲ್ಲಿ ಲೆಫ್ಟ್ ಆರ್ ರೈಟ್ ಹ್ಯಾಂಡ್ ಸ್ಟೋನ್ ಇಟಾನ್ ಸೇವನ್. ಅದು ಇದನ್ನೇ ನೀವು ಕಾಪಿ ಮಾಡಿದ್ರೆ ಮಲ್ಟಿಪ್ಲೈ ಜಿಮ್. ಬೇರೆದವ್ರಿಗೆಲ್ಲ ಹಣ್ಣು ಕಾಯಿ ಹೂವು ಫ್ರೂಟ್ಸ್ ಎಲ್ಲ ಇರ್ತದೆ. ಶಿವನಿಗೆ ಮೇನ್ ಇಂಪಾರ್ಟೆಂಟ್ 2 ಮಾಡಿದ್ರೆ ಎಲೆ ಬಹಳ ವಿಶೇಷವಾದ್ದು. ಬಿಲೋಪತ್ರೆ, ಅದು ಬಿಟ್ರೆ ಸ್ಯಾಂಡ್ವುಡ್ ಲೀವ್. ಓಕೆ, ಇದು ಬಿಲೋಪತ್ರೆ, ಅದು ಬಿಟ್ರೆ ಸ್ಯಾಂಡ್ವುಡ್ ಲೀವ್ ಗೌರ್ಮೆಂಟ್ ಪ್ರಕಾರ ಬ್ಯಾನ್ ಮಾಡಿದ್ರೆ ಅದು ಯೂಸ್ ಮಾಡೋದು. ಅದು ಸಿಂಗಲ್ ಸ್ಟೋನ್ ಪಾಟ್. ದೇವರ ವಿಗ್ರಹ ತೊಳಕ್ಕೆ ಹೂವು ಅಥವಾ ಪುಷ್ಪಗಳು, ದೀಪ ಹಚ್ಚಲಿಕ್ಕೆ ಎಣ್ಣೆ, ದೇವಸ್ಥಾನ ಟಾಪ್ ಪೇಂಟ್ ಮೇಲೆ ಲೈಮ್ ಸುಮ್ಮನೆ ಬೆಳೆ ಇಟ್ಕೋದ್ರೆ ಈಗ ಹೊಡೆದಾಗೆ ಉಪಯೋಗ. ಕಲ್ಲೊಂದು ಇವಾಗ ಸ್ಟೋನ್, ಅವಾಗ ಸ್ಟೋನ್ ಕಲ್ಲೊಂದು, ಇವಾಗ ನ್ಯೂ ಮ್ಯಾನುಫ್ಯಾಕ್ಚರ್ ಪ್ಲಾಸ್ಟಿಕ್ ಆಗಿ ಸೇಮ್ ಮೆಥಡ್. ಬರ್ತಕ್ಕಂಥ ಪ್ರವಾಸಿಗರು ಮೇಲ್ಗಡೆ ಎತ್ತಿ 4 ಬಳೆ ಈ ಕಡೆ ಹಾವಿನ ತಲೆ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಕೂಡ ಮುಟ್ಬೋದು. ಪ್ಲೀಸ್ ಡೋಂಟ್ ಅಂತ ವಾಲ್ ಅಂಡ್ ರಿಂಗ್ಸ್ ಅಂಡ್ ಸ್ಕಲ್ಪ್ಚರ್ಸ್ ಅಂತ ಬರೆದಿದ್ದಾರೆ. ಇದೇ ಥರ ಹೊರಗಡೆ ಶೃಂಗೇರಿ, ಕಂಚಿ, ಹಂಪಿ, ಬೇಲೂರು, ಹಳೆಬೀಡು, ತಮಿಳ್ನಾಡು ಟೆಂಪಲ್, ಇಲ್ಲಿ ಕೊಳಗಾಲ ಹತ್ರ ಎಳಂದೂರು ಅಂತ ಅಲ್ಲೆಲ್ಲಿದೆ, ಅದು ಸಿಂಗಲ್ ಸ್ಟೋನ್ ಆರ್ಟ್. ಬಗ್ಗೆ ಕತೆ ಸ್ಟೋರಿ ಹೇಳ್ತೀನಿ ಸರ್. ಓಕೆ, ನೋಡಿ, ಈಗಲೂ ಕೂಡ ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರು ಇಷ್ಟು ಮರುಳ ರಾಶಿ ಇದೆಲ್ಲ ಹೇಗೆ ಬರುತ್ತೆ ಅನ್ನೋ ಬಗ್ಗೆ ಆಶ್ಚರ್ಯ ಪಡ್ತಾರೆ. ಆದ್ರೆ ಒಂದು ಮರುಳ ರಾಶಿಗೆ 2 ದಿನ ಕತೆ ಸ್ಟೋರಿ ಇದೆ. ಮೊದಲನೇ ಸ್ಟೋರಿ ಮೈಥಾಲಜಿಕಲ್ ಸ್ಟೋರಿ. ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮನ ಒಬ್ಬ ರಾಣಿ ಕ್ವೀನ್ ತಲಕಾಡು ಮುರುಳಾಗಿ ಮಾಲಿಂಗಿ ಮುರುಳಾಗಿ ಮೈಸೂರು ದೊರೆಗೆ ಮಕ್ಕಳಾಗದಿರ್ಲಿ ಅನ್ನೋ ಶಾಪದ ಕತೆ. ಆದ್ರೆ ASC ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ಫಾಸ್ಟ್ ಸಂಶೋಧನೆ ಮಾಡಿದಾಗ ಅವರ ಅಲಮೇಲಮ್ಮನ ಶಾಪ ಸುಳ್ಳು, ಇದು ಗಾಳಿಯಿಂದ ತೂರಿ ಬಂದಿರ್ತಕ್ಕಂಥ ಮರಳು ಅಂತ ಹೇಳ್ತಾರೆ. ಅಂದ್ರೆ ಇವೆರಡರಲ್ಲಿ ಯಾವ್ದು ಪರ್ಫೆಕ್ಟ್ ಅನ್ನೋ ಬಗ್ಗೆ ನೀವು ಡಿಸೈಡ್ ಮಾಡಿದ್ರ ಬಗ್ಗೆ ಸ್ಟೋರಿ ಹೇಳ್ತೀನಿ ನೋಡಿ. ಶ್ರೀರಂಗರಾಯ ಅಂತ ಒಬ್ಬ ರಾಜ, ಆತ ವಿಜಯನಗರ ಅರಸರ ಪ್ರತಿನಿಧಿಯಾಗಿರ್ತಾನೆ. ಅದನ್ನ ಆಳ್ವಿಕೆ ಶ್ರೀರಂಗಪಟ್ಟಣ. ಹಾಗೇನಂತಾನೆ ಹೆಂಡತಿ ವೈಫ್ ಅಲಮೇಲಮ್ಮ ಅಂತ. ಅವಳ ತವರಲ್ಲಿ ನಮ್ಮ ತಲಕಾಡಲ್ಲಿ ಕಾವೇರಿ ನದಿ ಆಚೆಗೆ ಒಂದು ಊರಿದೆ. ಆ ಊರಿನ ಹೆಸರು ಬಂದು ಮಾಲಂಗಿ ಅಂತ. ಅದು ಅಲಮೇಲಮ್ಮನ ತವರು. ಅಂದ್ರೆ ಶ್ರೀರಂಗರಾಯ ಶ್ರೀರಂಗಪಟ್ಟಣವನ್ನು ಆಳ್ವಿಕೆ ಮಾಡ್ಬೇಕಾರೆ ಆತನಿಗೆ ಬೆನ್ನಲ್ಲಿ ಬೆನ್ನುಪಣೆ ರೋಗ ಅಂತ ಒಂದು ಕ್ಯಾನ್ಸರ್ ಕಾಯಿಲೆ ಹರಡ್ಕೊಳ್ತೆ. ಅದು ಯಾವುದೇ ದೇವ್ರ ಹತ್ರನೇ ಆಗಲಿ ಅಥವಾ ಡಾಕ್ಟರ್ ಹತ್ರನೇ ಆಗಲಿ ಹೋದ್ರೂ ಕೂಡ ನಿವಾರಣೆಗಂತ ಒಂದು ದೊಡ್ಡ ಭಯಾನಕ ರೋಗ. ಕಾಲಕ್ರಮೇಣ ಶ್ರೀರಂಗರಾಯ ಮರ್ದೋಗ್ತಾನೆ. ಮರ್ದೋದ ನಂತರ ಆತನಿಗೆ ಮಕ್ಕಳ ಸಂತತಿ ಇರಲ್ಲ. ಗಂಡು ಅಥವಾ ಹೆಣ್ಣು ಇದ್ದ ರಾಜ್ಯಭಾರ ಮುಂದುವರಿಸ್ತಾ ಇರ್ತಿತ್ತು. ಇಲ್ಲೇ ಕಾರಣ ಅವರು ಇಂದಿನ ಕಾಲದ ಆಳ್ವಿಕೆ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಡುತ್ತೆ. ಒಳಪಟ್ಟ ನಂತರ ಅಲಮೇಲಮ್ಮ ಕೆಲವು ಆಭರಣಗಳ ಸಮೇತ ತವರಿಗೆ ಬಂದು ಹೋಗೋದ್ರಲ್ಲಿ ಮಾಲಂಗಿಗೆ. ಈ ಹಿಂದೆ ಶ್ರೀರಂಗರಾಯ ಮರ್ದೋದಕ್ಕೂ ಮುಂಚೆನೆ ಸಮೂಹ ದೇವಾಲಯದ ಪೂಜೆ ಪುರಸ್ಕಾರ ಯಜ್ಞೋಪಾದಿಗಳನ್ನ ನೋಡ್ಕೊಳ್ಳಿಕ್ಕೆ, ದೇವರ ಆಭರಣಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಕಾರ್ಯನಿರ್ವಾಹಕರು ನೇಮಿತ ಮಾಡಿರ್ತಾರೆ. ಅವರ ಆಳ್ವಿಕೆ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಟ್ಟ ಮೇಲೆ ಈತನು ಕೂಡ ಅದೇ ರಾಜ್ಯವನ್ನು ಕೈವಶವಾಗ್ತಾನೆ. ಕೈವಶವಾದ ನಂತರ ಹೇಳ್ತಾನೆ, ಈ ಹಿಂದೆ ನವರಾತ್ರಿ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಿ ದೇವಿ ವಿಗ್ರಹಕ್ಕೆ ಅಲಮೇಲಮ್ಮನವರ ಮುತ್ತಿನ ಮೂಗುತಿ, ಚಿನ್ನಾಭರಣ, ವಜ್ರ ವೈಡೂರ್ಯನ ಆ ದೇವಿ ವಿಗ್ರಹದ ಮೇಲೆ ಅಲಂಕೃತಗೊಳಿಸಿ ಬಹಳ ವಿಶೇಷವಾದಂಥ ಪೂಜೆನ ಮಾಡಿ ಮತ್ತೆ ಹಿಂಪಡಿತಾ ಇದ್ರು ಅಂತ ಹೇಳ್ತಾರೆ. ಹೇಳಿದಾಗ ರಾಜ ಸೈನಿಕರಿಗೆ ಆಜ್ಞೆ ಮಾಡ್ತಾರೆ, ಅಲಮೇಲಮ್ಮ ಹತ್ರ ಹೋಗಿ ಒಡವೆಗಳನ್ನ ಇಸ್ಕೊಂಡು ಬನ್ನಿ. ಹಿಂದೆ ಯಾವ ಪ್ರಕಾರವಾಗಿ ಪೂಜೆ ಪುರಸ್ಕಾರ ಯಜ್ಞೋಪಾದಿಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದೇ ಪ್ರಕಾರ ಈಗಲೂ ಕೂಡ ಕಂಟಿನ್ಯೂ ಮಾಡೋಣ, ಮುಂದುವರಿಸೋಣ ಅಂತ ಹೇಳ್ತಾರೆ.
ಅಕಸ್ಮಾತ್ ಅಲ್ಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸ್ತಂದ್ರೆ ಬಲವಂತವಾಗಿ ಬಲಾತ್ಕಾರ ಕಸಿತಾನೆ ಕಿತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೈನಿಕರು ಹೋಗಿ ಅಲ್ಮೇಲಮ್ಮನ ಕೇಳಿದಾಗ ಅಲ್ಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಯಾಕೆಂದ್ರೆ ತನ್ನ ಪತಿಯನ್ನು ಕಳ್ಕೊಂಡು ತಮ್ಮ ಆಳ್ವಿಕೆ ಪ್ರಾಂತ್ಯವನ್ನು ಕಳ್ಕೊಂಡು ಇನ್ನು ನನ್ನ ಹತ್ರ ಇರ್ತಕ್ಕಂಥ ಆಭರಣವನ್ನು ಕೂಡ ಅವರನ್ನು ವಶಕ್ಕೆ ಒಳಪಡ್ತಾರೆ ಅಂತ ಹೇಳಿ ಕೊಡದೆ ನಿರಾಕರಿಸಬೇಕಾರೆ ಆ ಸಂದರ್ಭದಲ್ಲಿ ಸೈನಿಕರು ಕುದುರೆಯಿಂದ ಹಿಂಬಾಲಿಸ್ತಾರೆ. ಆಗ ನನ್ನ ಹತ್ರ ಇರ್ತಕ್ಕಂಥ ಒಡವೆಗಳು ಅವ್ರ ವಶವಾಗ್ದಿಲ್ಲ ಅಂತ ಹೇಳಿ ಅಲ್ಮೇಲಮ್ಮ ಆ ಸಂದರ್ಭದಲ್ಲಿ 3 ಶಾಪವನ್ನು ಕೊಡ್ತಾರೆ. ತಲಕಾಡು ಮುರುಳಾಗಿ, ಮಾಲಂಗಿ ಮುಡುವಾಗಿ, ಮೈಸೂರು ದೊರೆಗೆ ಮಕ್ಕಳಾಗದಿರಲಿ ಅಂತ. ಅಂದ್ರೆ ತಲಕಾಡು ಮುರುಳ ಅಂತ ಏನಕ್ಕೆ ಶಾಪ ಕೊಂಡು ಹೊರಗಡೆಯಿಂದ ಬರ್ತಾರೆ ಸೈನಿಕರು ಕುದುರೆ ಇಬ್ಬರು ಕೂಡ ಮರಳಿಂದ ಮುಚ್ಚೋಗ್ಲಿ ಅಂತ ಹೇಳಿ ಫಸ್ಟ್ನೇ ಶಾಪ ತಲಕಾಡು ಮುರುಳ ಅಂತ ಕೊಟ್ಟರು. ಇದು 750 ಎಕರೆ ಮರಳಿದೆ ಅಂತೆ. ಸಾಮಾನ್ಯ 150 ಎಕರೆ ಸ್ಕ್ವೇರ್ ಫೀಟ್ ವೆರಿಫೈಡ್ ಸ್ಯಾಂಡ್, 150 ಅಬೌಟ್ ಡೆಪ್ ಡೀಲ್ ಸ್ಯಾಂಡ್. ಈಗ ಒಂದು ಕ್ಯಾಪಿಟಲ್ ರಾಜಧಾನಿ ಮೇಲೆ ನಡೆದೋಗ್ತಾ ಇದೆ ನಮಗೆ. ಈ ಮರಳೊಳಗಡೆ 30 ಹೆಚ್ಚು ದೇವಾಲಯಗಳು, ಸಾವಿರಾರು ಮನೆಗಳು, ಕೋಟೆಗಳು, ಗಂಗಾ ರಾಜಧಾನಿ ಮರಳಿಂದ ಮುಚ್ಚಿ ಕವರ್ ಆಗಿದೆ. ಮತ್ತೆ ಈ ಮರಳನ್ನು ಒಂದೇ ಮತ್ತೊಂದು ಟ್ರಾನ್ಸ್ಪೋರ್ಟ್ ತಗೊಂಡೋಗಿ ಸಾಧ್ಯವಿಲ್ಲ. ಇಲ್ಲಿ ನಾವು ನೋಡ್ತಾ ಇರೋ ದೇವಸ್ಥಾನ 2009ರಲ್ಲಿ ಅಂದರೆ ಎಸ್ಕವೇಷನ್ ಮಾಡಿರೋದು. ಮರಳನ್ನು ಎಲ್ಲ ರಿಮೂವ್ ಮಾಡಿದ್ದಾರೆ. ಇದೇ ರೀಸೆಂಟ್ ಎಸ್ಕವೇಷನ್. ಇಲ್ಲಿಗೆ ನಮ್ಮ ಪಯಣ ಅಂತ್ಯ.